PediaSure ಮಿಸ್ ಮಂಜರಿ ಚಂದ್ರ ಅವರೊಂದಿಗೆ ಪರಿಚಯಿಸುತ್ತದೆ ಗ್ರೋ ರೈಟ್ ಇಮ್ಯುನೋ ರೈಟ್. ನಾವು ಇಂದು ವಿಶಿಷ್ಟ ಪಾಕವಿಧಾನವನ್ನು ತಯಾರಿಸುತ್ತಿದ್ದೇವೆ. ಇದನ್ನು ಕಿನೋವಾ ತೆಂಗಿನಕಾಯಿ ಪಾಫೆ ಎಂದು ಕರೆಯಲಾಗುತ್ತದೆ. ನಮಗೆ ಕೆಲವು ಬೇಯಿಸಿದ ಕಿನೋವಾ ಅಗತ್ಯವಿರುತ್ತದೆ. ನೀವು ಸ್ವಲ್ಪ ಬೇಯಿಸಿದ ಕಂದು ಅಕ್ಕಿಯನ್ನು ಸಹ ಬಳಸಬಹುದು. ಇದಲ್ಲದೆ ನಿಮಗೆ ಸ್ವಲ್ಪ ತೆಂಗಿನ ಹಾಲು, ಕಾರ್ನ್ ಸ್ಟಾರ್ಚ್ ಮತ್ತು ಸುಮಾರು 2 ಚಮಚ PediaSure ವೆನಿಲಾ ಪುಡಿ ಅಗತ್ಯವಿರುತ್ತದೆ. ಇದಲ್ಲದೆ ನಾವು ಅಗತ್ಯವಿರುವ ಏಪ್ರಿಕಾಟ್ ಪೀತವರ್ಣ ದ್ರವ್ಯವೂ ಆಗಿರುತ್ತವೆ. ನೀವು ಆಹಾರದ ರುಚಿಯನ್ನು ಹೆಚ್ಚಿಸಲು ಮಾತ್ರವಲ್ಲದೆ ಆಹಾರದ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸಲು ಸಹ PediaSure ಅನ್ನು ಬಳಸಬಹುದು. ನಾವು ಮೊದಲು ತೆಂಗಿನ ಹಾಲನ್ನು ಬೆಚ್ಚಗಾಗಿಸಿ ಅದಕ್ಕೆ PediaSure ಮತ್ತು ಕಾರ್ನ್ ಸ್ಟಾರ್ಚ್ ಸೇರಿಸಿ ನಾವು ಈಗಾಗಲೇ ತೆಂಗಿನ ಹಾಲನ್ನು ಕಾರ್ನ್ ಸ್ಟಾರ್ಚ್ ಮತ್ತು PediaSureನೊಂದಿಗೆ ತಯಾರಿಸಿದ್ದೇವೆ ಮತ್ತು ಅದನ್ನು ತಣ್ಣಗಾಗಲು ನಾವು ಅನುಮತಿಸಿದ್ದೇವೆ. ಹೌದು ಬಣಸಿಗ? ಹೌದು. ತೆಂಗಿನಕಾಯಿ ಕಿನೋವಾ ಪಾಫೆ ಪದರಗಳನ್ನು ಹೊಂದಿದೆ. ಮೊದಲ ಪದರವು ಕಿನೋವಾ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಧಾನ್ಯವಾಗಿದೆ. ಅದು ಇಲ್ಲಿ ಪ್ರೋಟೀನ್ ಮತ್ತು ಕರಗುವ ನಾರಿನಾಂಶವಿದೆ. ಇದಲ್ಲದೆ ಕಿನೋವಾ ಅನೇಕ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ. ಇದು ನಿಮ್ಮ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಗಾಗಿ ಉತ್ತಮ ಆಹಾರವಾಗಿದೆ. ನಾವು ಈಗಾಗಲೇ ತೆಂಗಿನ ಹಾಲನ್ನು ದಪ್ಪಗೊಳಿಸಿದ್ದೇವೆ ಮತ್ತು ಅದನ್ನು ಸಿದ್ಧವಾಗಿರಿಸಿದ್ದೇವೆ. ಎರಡನೇ ಪದರವನ್ನು ತಯಾರಿಸಲು ನೀವು ತೆಂಗಿನಕಾಯಿ ಹಾಲನ್ನು ಕಿನೋವಾದಲ್ಲಿ ಸೇರಿಸಿ. ಪಾಫೆ ಮೂರನೇ ಪದರವು ಏಪ್ರಿಕಾಟ್ ಪ್ಯೂರಿ. ಅಫ್ಕೋರ್ಸ್ ನಾವು ಮೊದಲೇ ಚರ್ಚಿಸಿದಂತೆ ಏಪ್ರಿಕಾಟ್ ಪ್ಯೂರಿ ಜೊತೆಗೆ ನೀವು ಮನೆಯಲ್ಲಿ ಏಪ್ರಿಕಾಟ್ ಪ್ಯೂರಿ ಹೊಂದಿಲ್ಲದಿದ್ದರೆ ನೀವು ಪಾಫೆ ಅನ್ನು ಸ್ಟ್ರಾಬೆರಿ ಪ್ಯೂರಿ ಅಥವಾ ಮಾವಿನ ಪ್ಯೂರಿಯೊಂದಿಗೆ ತಯಾರಿಸಬಹುದು.